ಹಿಂದಿನ ವಿಡಿಯೋದಲ್ಲಿ ನಾನು 6 ಥರ ಟಕ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಇವಾಗ ನಾವು ನೆಕ್ಸ್ಟ್ ಟಕ್ಸ್ ಅಂದರೆ ಕ್ರಾಸ್ಡ್ ಟಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಕ್ವೇರ್ ಟಕ್ಸ್ ಹೇಳ್ಕೊಟ್ಟಿದ್ದೆ. ಸ್ಕ್ವೇರ್ ಟಕ್ಸ್ ಮತ್ತು ಕ್ರಾಸ್ ಟಕ್ಸಲ್ಲಿ ಏನು ವ್ಯತ್ಯಾಸ ಅಂದರೆ, ಸ್ಕ್ವೇರ್ ಅಂದರೆ ಅದು ನಾವು ಹಾರಿಜಾಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ಲೈನ್ ಹಾಕ್ತೀವಿ. ಬಟ್ ಕ್ರಾಸ್ ಟಕ್ಸಲ್ಲಿ ನಾವು ಕ್ರಾಸ್ ಆಗಿ ಲೈನ್ನ ಡ್ರಾ ಮಾಡ್ತೀವಿ. ನೋಡ್ಬೋದು ನೀವು ಇಲ್ಲಿ ನಾನು ಸ್ಲ್ಯಾಂಟಲ್ಲಿ 1 ಇಂಚ್ಗೆ ಲೈನ್ ಹಾಕ್ಕೊಂಡಿದ್ದೀನಿ. 2 ಸ್ಲ್ಯಾಂಟಾಗಿ ತೊಗೊಳ್ಬೇಕು. 1 ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಲ್ಯಾಂಟಾಗಿ ಲೈನ್ನ ನೀವು ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಸೈಡ್ಗೂ 1 ಇಂಚ್ಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. Next to wave tucks. ಹಾರಿಜಾಂಟಲ್ ಆಗಿ ವರ್ಟಿಕಲ್ ಆಗಿ 1 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕಿಂಗ್ ಮೇಲೆ ಫೋಲ್ಡ್ ಮಾಡಿಬಿಟ್ಟು 1 ಫುಟ್ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡಿ. ಒನ್ ಇಂಚ್ಗೆ ನಾನು ಮಾರ್ಕ್ ಮಾಡಿದ್ನಲ್ಲ, ಫಸ್ಟ್ 1 ಇಂಚ್ ಬಿಟ್ಬಿಟ್ಟು ಸೆಕೆಂಡ್ ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಥರ್ಡ್ 1 ಇಂಚ್ ಬಿಟ್ಬಿಟ್ಟು 4th ಸ್ಟಿಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಹಾಗೆ ಅಲ್ಟರ್ನೇಟಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು, ನಾನು ಫಸ್ಟ್ 1 ಇಂಚ್ ಬಿಟ್ಟಿದ್ದೀನಿ, ಸೆಕೆಂಡ್ 1 ಇಂಚ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಹಾಗೆಯೇ ಅಲ್ಟರ್ನೇಟಾಗಿ ನೀವು ಮಾರ್ಕ್ ಹಾಕ್ಕೊಂಡು ಹೋಗಿ. ಅಲ್ಟರ್ನೇಟ್ 1 ಮಾರ್ಕ್ಗೆ ಸ್ಟಿಚ್ ಹಾಕಾದ್ಮೇಲೆ ಬಟ್ಟೆನ ನಾವು ಸ್ವಲ್ಪ ಹಿಂದಕ್ಕೆ ಬೆಂಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಬಟ್ಟೆನ ಸ್ವಲ್ಪ ಹಿಂದೆ ಫೋಲ್ಡ್ ಮಾಡಿಬಿಟ್ಟು 1 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆಯೇ
ನೆಕ್ಸ್ಟು ಇರೋ ಎಲ್ಲ ಒಂದೊಂದು ಮಾರ್ಕ್ ಇಂಚ್ಗೂ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಬ್ಯಾಕ್ವರ್ಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಆವಾಗ ಅದು ವೇವ್ ರೀತಿ ಫಾರ್ಮೇಷನ್ ಆಗುತ್ತೆ. ಶೆಲ್ ಟಕ್ಸ್. ಕ್ಲಾತ್ನ ಫೋಲ್ಡ್ ಮಾಡಿಬಿಟ್ಟು 1 ಫುಟ್ಗಿಂತ ಸ್ವಲ್ಪ ಜಾಸ್ತಿ ಸ್ಪೇಸ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಹಾಕಾದ್ಮೇಲೆ ಇಲ್ಲಿ ನಾನು 1 ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಶೆಲ್ ಥರ ಶೇಪ್ ಬರೋ ಹಾಗೆ ನಾವು ಹ್ಯಾಂಡಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ, ಆ 1 ಮಾರ್ಕ್ ಇದೆಯಲ್ಲ, ಅಲ್ಲಿಗೆ ನಾವು ನೀಡಲ್ನ ಹಾಕಿಬಿಟ್ಟು ಸ್ವಲ್ಪ ಟೈಟಾಗಿ ಎಳೆದ್ರೆ ಅದು ಶೆಲ್ ಥರ ಫಾರ್ಮ್ ಆಗುತ್ತೆ.
ಲಾಸ್ಟ್ ಟಕ್ಸ್ ಬಬಲ್ ಟಕ್ಸ್. ಇಲ್ಲೂ ಅಷ್ಟೇ ನಾವು 1 ಇಂಚ್ಗೆ ಮಾರ್ಕ್ ಹಾಕ್ಕೊಬೇಕು. ಒನ್ ಇಂಚ್ಗೆ ಮಾರ್ಕ್ ಹಾಕ್ಬಿಟ್ಟು 1 ಫುಟ್ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಒನ್ ಫೂಟಲ್ಲಿ ಸ್ಟಿಚ್ ಮಾಡಾದಮೇಲೆ 1 ಇಂಚ್ಗೆ ಮಾರ್ಕ್ ಹಾಕಿ. ಅಲ್ಟರ್ನೇಟ್ 1 ಮಾರ್ಕಿಗೆ ಸ್ಟಿಚ್ ಮಾಡ್ಕೊಬೇಕು. ಫಸ್ಟ್ ಮಾಡಿದ್ದೀನಿ, ಸೆಕೆಂಡ್ ಮಾಡಿಲ್ಲ, ಥರ್ಡ್ ಮಾಡಿದ್ದೀನಿ, ಫೋರ್ತ್ ಮಾಡಿಲ್ಲ ಮತ್ತು ಫಿಫ್ತ್ ಮಾಡಿದ್ದೀನಿ.